ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀರಾ, ಇದರ ಬಗ್ಗೆ ತಮ್ಮ ಅಭಿಪ್ರಾಯ? ಯಡಿಯೂರಪ್ಪನವರ ಸುದೀರ್ಘ 50 ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ತೊಡಗಿಸ್ಕೊಂಡು ತಾವೇನು ಒಂದು ಸಾಧನೆಯನ್ನು ಮಾಡಿದ್ದಾರೆ. ಸಾಧನೆ ವೈಯಕ್ತಿಕ ಅಲ್ಲ, ಯಡಿಯೂರಪ್ಪನವ್ರ ಕುಟುಂಬಕ್ಕಲ್ಲ, ಇಡೀ ರಾಜ್ಯದ ಜನತೆ ಪರವಾಗಿ ಹೋರಾಟ ಮಾಡಿದಂಥ ನಮ್ಮ BS ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು. ಅವರ ಒಂದು ಅಭಿಮಾನಿ ಬಳಗ ಅಭಿಮಾನ ಉತ್ಸವ ಅಂಥೇಳಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅದರಲ್ಲಿ ಸುಮಾರು ಒಂದು 8 ರಿಂದ 10 ಲಕ್ಷ ಜನ ಸೇರುವಂಥ ಎಲ್ಲ ನಿರೀಕ್ಷೆಗಳು ಇದೆ. ಯಾಕೆ ಅಭಿಮಾನ ಉತ್ಸವ ಮಾಡ್ತಾರಂದ್ರೆ ಅವರು ರಾಜ್ಯದ ಜನರಿಗೆ ನೀಡಿರುವಂಥ ಕೊಡುಗೆ. ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಾಡಿನ ಎಲ್ಲ ಹೆಣ್ಣು ಮಕ್ಕಳ ಶಾಲೆಗೆ ಪ್ರೋತ್ಸಾಹ ನೀಡುವಂಥದ್ದು ಕೆಲಸ, ಪ್ರತಿಯೊಬ್ಬರಿಗೂ ಸೈಕಲ್ ವಿತರಣೆ ಮಾಡುವಂಥದ್ದು. ಅವರು ಅಧಿಕಾರಾವಧಿಯಲ್ಲಿ ರಾಜ್ಯದಲ್ಲಿ ಅತಿವೃಷ್ಟಿ ಆದಾಗ ಪ್ರತಿ ಯಾವ ಮನೆಗಳಲ್ಲಿ ಬಿದ್ದಿದ್ದಾವೋ ಮಳೆಗೆ ಹಾನಿಯಾಗಿ ಪ್ರತಿ ಮನೆಗೆ 5 ಲಕ್ಷ ರೂಪಾಯಿ ನೀಡುವಂಥದ್ದು. ಅದರ ಜೊತೆ ರಾಜ್ಯದ ಉತ್ತರ ಕರ್ನಾಟಕದ ಕೆಲಸದಂಥ ಕಳಸಾ ಬಂಡೂರಿ ನಾಲಾ ಯೋಜನೆ, ಹೀಗೆ ಹಲವಾರು ಯೋಜನೆಗಳನ್ನು ನಾಡಿನ ಜನರ ಹಿತದೃಷ್ಟಿಯಿಂದ ತಾವು ಕಾರ್ಯವನ್ನು ಮಾಡಿದ್ದಾರೆ. ಅದರ ಅಭಿಮಾನದಿಂದ ಅಭಿಮಾನೋತ್ಸವ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅದರ ಜೊತೆ ರೈತರಿಗೆ ಪ್ರತಿ ವರ್ಷ 4,000 ರೂಪಾಯಿ ನೀಡುವುದರ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಏನು ಈಗೂ ಕೂಡ ವರ್ಷಕ್ಕೆ ಪ್ರತಿ ರೈತರಿಗೆ 6,000 ರೂಪಾಯಿ ಮಾಡ್ತಾಯಿದ್ರು. ಅದರ ಜೊತೆ 4,000 ರೂಪಾಯಿ ಸೇರಿಸಿ ಒಟ್ಟು 10,000 ರೂಪಾಯಿ ನೀಡುವಂಥ ಕೆಲಸ ಸನ್ಮಾನ್ಯ ಯಡಿಯೂರಪ್ಪನವರು ಅವರು ಅವಧಿಯಲ್ಲಿ ಮಾಡಿದರು. ಯಾಕೆ ಯಡಿಯೂರಪ್ಪನವರಿಗೆ ಅಭಿಮಾನ ಕಾರ್ಯಕರ್ತರಿರ್ಬೋದು, ಸಾರ್ವಜನಿಕರಿರ್ಬೋದು, ಮಠಾಧೀಶರಿರ್ಬೋದು, ಸನಾತನ ಹಿಂದೂ ಧರ್ಮದಲ್ಲಿ ನಮ್ಮ ಶ್ರದ್ಧಾ ಕೇಂದ್ರಗಳಾದಂಥ ಮಠಗಳಿಗೆ ಸಾಕಷ್ಟು ಅನುದಾನವನ್ನು ನೀಡಿ ಮಠ ಅಭಿವೃದ್ಧಿ ಆದರೆ ಧರ್ಮ ಅಭಿವೃದ್ಧಿ ಆಗುತ್ತೆ, ಧರ್ಮ ಅಭಿವೃದ್ಧಿ ಆದರೆ ದೇಶ ಒಕ್ಕಟ್ಟಿನಿಂದಿರುತ್ತೆ. ಹೀಗಾಗಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ BS ಯಡಿಯೂರಪ್ಪನವರು. ಅವರ ಯಶಸ್ವಿಗಾಗಿ, ಅವರ ಇನ್ನೂ ಆರೋಗ್ಯ ಏಳಿಗಾಗಿ ಅವರ ಅಭಿಮಾನಿ ಬಳಗದ ವತಿಯಿಂದ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಈ ಕಾರ್ಯಕ್ರಮಕ್ಕೆ ನಾಡಿನ ರಾಜ್ಯದ ಎಲ್ಲ ಜನರು ಭಾಗವಹಿಸಿ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಹರಿಸ್ಬೇಕಂತೇಳಿ ಈ ಮೂಲಕ ತಮ್ಮ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡಬಹುದು. ನಮಸ್ಕಾರ. ಎಲ್ಲೋ ಒಂದು ಕಡೆ ವಿಜೇಂದ್ರ ಬೆಳೆಸುವ ನಿಟ್ಟಿನಲ್ಲಿ ಈ ಒಂದು ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಅನ್ನೋವಂಥ ಚರ್ಚೆ ಕೂಡ ಕೇಳಬೇಕಾಗಿದೆ. ಕಾಂಗ್ರೆಸ್ನವ್ರಿಗೆ ಅವ್ರಿಗೆ ಮೊದಲೇ ಮಾತ್ರ ಅಭಿಮಾನ ಅಂತ ಇಲ್ಲ, ದೇಶದ ಬಗ್ಗೆ ಅಭಿಮಾನ ಇಲ್ಲ, ಏನೋ ಮಾತಾಡ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಪಶ್ಚಿಮ ಬಂಗಾಳದ ಜನ ಅವರ ಕಾಂಗ್ರೆಸ್ ಇರ್ಬೋದು, TMC ಇರ್ಬೋದು ಹುಡುಕದೇ ಇರುವಾಗ ಉತ್ತರವನ್ನು ಕೊಟ್ಟಿದ್ದಾರೆ. ಈಗ ಉಪಚುನಾವಣೆಗಳಲ್ಲಿ ದಾವಣಗೆರೆ ಮತ್ತು ನಾವು ಬಾಗಲಕೋಟೆಯಲ್ಲಿ ಪ್ರಭಾವಗೊಂಡಿದ್ದೇವೆ, ಅದನ್ನು ನಾವು ಒಪ್ಕೊಂಡಿದ್ದೇವೆ. ಜನ ನೀಡುವಂಥ ತೀರ್ಮಾನ ಅದಕ್ಕೆಲ್ಲ ಹೋಗ್ತೀವಿ ಅಂತ ಹೇಳ್ತಾರೆ. ಇದು ಸಾಧ್ಯನ? ಈಗ ಹೆಂಗೈತಿ, ಕಾಂಗ್ರೆಸ್ ಬಗ್ಗೆ ಮಾತಾಡೋಕ್ಕೆ ವಿಷಯಗಳಿಲ್ಲ. ಜನ ಯಡಿಯೂರಪ್ಪನವ್ರ ಬಗ್ಗೆ ಇಟ್ಟಿರುವಂಥ ಅಭಿಮಾನದಿಂದ ಇದೊಂದು ಅಭಿಮಾನೋತ್ಸವ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಅದು ಎರಡನೇ ವಿಷಯ. ಈಗ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರು, ವಿಜೇಂದ್ರ ಯಡಿಯೂರಪ್ಪನವರು ಕಾಲಿಗೆ ಚಕ್ರ ಕಟ್ಕೊಂಡು ಎಲ್ಲ ಕಡೆ ಪ್ರವಾಸ ಮಾಡಿ ಪಕ್ಷ ಸಂಘಟನೆಯಾಗಿ ಬಲವಾಗಿ ನಿಂತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆ ನಾವೆಲ್ಲರೂ ಕೈ ಜೋಡಿಸಿ ರಾಜ್ಯದಲ್ಲಿ ಮತ್ತೊಮ್ಮೆ ಎಲ್ಲಿ ಬರುವಂಥ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ಮಾಡ್ತೇವೆ. ವಿಜೇಂದ್ರ ಯಡಿಯೂರಪ್ಪನವರು ಎಲ್ಲ ರಂಗದಲ್ಲಿ ಕೂಡ ಯಶಸ್ವಿಯಾಗ್ತಾ ಇದ್ದಾರೆ. ಉಪಚುನಾವಣೆ ಅಂದರೆ ಸೋಲು ಗೆಲುವು ಸಹಜ, ಜನರ ತೀರ್ಮಾನವನ್ನು ನಾವು ಎಲ್ಲರೂ ಒಪ್ಕೋಬೇಕಾಗ್ತದೆ. ಇವು 2 ಸೂಚಿತ ಮಾತಕ್ಕೆ ವಿಜೇಂದ್ರ ಅವರು ಕೆಲವರು ಅಂತ ಅಲ್ಲ, ಹಾಗೆಲ್ಲ ಇರಲ್ಲ. ಚುನಾವಣೆ ಜನರ ಪಕ್ಷದ ಏನು ಕೆಲಸ, ಬೇಡೋ ಕೆಲಸ, ಅಭಿವೃದ್ಧಿ ಪರ BJP ಮತ ಬೇಡುವುದು. ಜನ ಕಾಂಗ್ರೆಸ್ ಪರವಾಗಿ ಓಟ್ ಮಾಡಿದ್ದಾರೆ. ಅವರೇನು ಈಗೇನು ಅಭ್ಯರ್ಥಿ ವಿಜೇತ ಬಂದಿದ್ದಾರೆ, ನಾಡೇನು ಕೆಲಸ ಮಾಡಿ. ಅದು ಬಿಟ್ಟು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ಒಂದು ಕಿಂಚಿತ್ತೂ ನೈತಿಕತೆ ಇಲ್ಲ. ಹೀಗಾಗಿ ಕಾಂಗ್ರೆಸ್ ವಿಷಯನೇ ಅಲ್ಲ. ಸುಮ್ಮನೆ ನೋಡಿರಿ, ದೇಶದ ತುಂಬ ಕಾಂಗ್ರೆಸ್ ಮುಟ್ಟುವಂಥ ಪರಿಸ್ಥಿತಿ ಇದೆ.
ಈಗ ಕಾಂಗ್ರೆಸ್ನವ್ರಿಗೆ ಏನಾಗ್ಬಿಡೈತಿ ಆಲ್ ಓವರ್ ಇಂಡಿಯಾ ಈ ಕರ್ನಾಟಕ ಒಂದು ಎ ಟಿ ಎಮ್ ಆಗಿದೆ, ಎನಿ ಟೈಮ್ ಪೇಮೆಂಟ್ ಅಂತೇಳಿ ಒಂದು ಇದು ಐತಲ್ಲ, ಹಂಗೆ ಕಾಂಗ್ರೆಸ್ಗೆ ಇದು ಲೂಟಿ ಮಾಡೋಕೆ ಇದೊಂದು ರಾಜ್ಯ ಉಳಿದೈತಿ. ಹೀಗಾಗಿ ಇದನ್ನು ಉಳಿಸ್ಕೊಳಕ್ಕೆ ಇಲ್ಲ ಸಲ್ಲದವರು ಆರೋಪ ಮಾಡ್ತಾರೆ. ಇದು ಯಾವುದೂ ಇಲ್ಲ, ಎಲ್ಲ ಪಕ್ಷದ ನಾಯಕರು ಇದ್ದಾರೆ. ಮುಂದೆ ಬರುವುದರಿಂದ ಸರ್, ಈ ಅಭಿಮಾನೋತ್ಸವ ಕಾರ್ಯಕ್ರಮ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಗೆ ರಾಜಕೀಯವಾಗಿ ಮತ್ತೆ ಏನಾದರೂ ಇದು ರಾಜಕೀಯವಾಗಿ ಅಂತಲ್ಲ, ಈ ಅಭಿಮಾನೋತ್ಸವ ಕಾರ್ಯಕ್ರಮ ರಾಜಕೀಯವಾಗಿ ಭಾರತೀಯ ಜನತಾ ಪಕ್ಷದವರಿಗೆ ಹೆಲ್ಪ್ ಆಗುತ್ತಾ ಆಗೋದು? ಇದು ಹೆಲ್ಪ್ ಆಗುತ್ತೋ ಬಿಡುತ್ತೋ ಎರಡನೇ ವಿಷಯ. ಈ ಕಾರ್ಯಕರ್ತರ ಮತ್ತು ಅಭಿಮಾನಿಗಳ ಒಂದು ಆಸೆ ಏನಂದರೆ ಸುದೀರ್ಘವಾಗಿ 50 ವರ್ಷಗಳ ಸೈಕಲ್ ಮೇಲೆ ವಿಚಾರ ಮಾಡಿ ನಮ್ಮ ಇಲ್ಲಿರುವಂಥ ನಮ್ಮ ಮಿಕ್ಕಿದ್ದ ಅನೇಕ ನಮ್ಮ ಡಿ ಕೆ ಚವ್ಹಾಣ್ ಅನೇಕ ಹಿರಿಯರ ಇಲ್ಲಿ ಸೈಕಲ್ ಮೇಲೆ ವಿಚಾರ ಮಾಡಿ ಈಗ ಪಕ್ಷ ಒಂದು ಗಟ್ಟಿಯಾಗಿದೆ. ಅವತ್ತಿನ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಯಡಿಯೂರಪ್ಪನವರು ಸೈಕಲ್ ನಮ್ಮಲ್ಲಿ ಪ್ರವಾಸ ಮಾಡಿ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೆ. ಈ ಉದ್ದೇಶದಿಂದ ಯಡಿಯೂರಪ್ಪನವ್ರಿಗೆ ಅಭಿಮಾನ ಉತ್ಸವ ಮಾಡಬೇಕನ್ನೋ ಒಂದು ನಿಶ್ಚಯ ಆಗಿದೆ. ಅದರ ಪ್ರಕಾರ ನಾವು ಮಾಡ್ತಿದ್ದೀವಿ. ಇದಕ್ಕೆ ಚುನಾವಣೆಗೆ ಸಂಬಂಧ ಇಲ್ಲ. ಚುನಾವಣೆ ಮಾಡುವಂಥ ಸಂದರ್ಭದಲ್ಲಿ ಅದೇನು ನಮ್ಮ ಕಾರ್ಯಕರ್ತರು ಅದ್ರ ಜೊತೆ ಇಡೀ ರಾಜ್ಯದ ಜನ ತೀರ್ಮಾನವನ್ನು ಮಾಡಿದ್ದಾರೆ. ಮುಂದೆ ಬರುವಂಥ ದಿನದಲ್ಲಿ ಕಾಂಗ್ರೆಸ್ಸನ್ನು ಕಿತ್ತುಕೊಂಡು ಭಾರತೀಯ ಜನತಾ ಪಾರ್ಟಿಗೆ ವಾಪಸ್ ಕೊಡ್ತಾರೆ. ಥ್ಯಾಂಕ್ ಯು. ಧನ್ಯವಾದ.